ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸ್ಪೆಷಲ್ ಆಗಿರೋ ಸಿಂಗಲ್ ಮಾಲ್ಟ್ ವಿಸ್ಕಿನ ಟ್ರೈ ಮಾಡೋಣ. ಹಾಗಿದ್ದರೆ ಇದರ ಹೆಸರು ಬಂದು ಸಿಂಗಲ್ ಟನ್ ಅಂತ. ಇದು 12 ಇಯರ್ಸು ಇದೆ, 18 ಇಯರ್ಸ್ ಇದೆ, 25 ಇಯರ್ಸ್ ಓಲ್ಡ್ ಸ್ಕಾಚ್ ವಿಸ್ಕಿ ಕೂಡ ಬರುತ್ತೆ. ಹಾಗಿದ್ದರೆ ಇದರ ಪ್ರೈಸ್ ಎಷ್ಟು, ಟೇಸ್ಟ್ ಹೇಗಿದೆ ನೀವು ತಿಳ್ಕೊಬೇಕಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಸಿಂಗಲ್ ಟನ್ ವಿಸ್ಕಿ ಬಗ್ಗೆ ಮಾತಾಡೋದಾದರೆ ಇದು ಬಂದು ಒಂದು ಸ್ಕಾಚ್ ವಿಸ್ಕಿ ಅಂತಲೇ ಹೇಳ್ಬೋದು. ಸ್ಪೇಸೈಡ್ ಅನ್ನೋ ರೀಜನಲ್ಲಿ ಈ ವಿಸ್ಕಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದು ಸ್ಟಾರ್ಟ್ ಆಗಿದ್ದು 1875 ವಿಲಿಯಮ್ ಆ್ಯಂಡ್ ವಿಲಿಯಮ್ ಸನ್ಸ್ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡಿದ್ರು. ಹಾಗೆ ಇದು ಸಿಂಗಲ್ ಟನ್ 12 ಇಯರ್ಸಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಸ್ಕಾಚ್ ವಿಸ್ಕಿ ಸಿಗುತ್ತೆ. ಇದು ಡಿಸ್ಟಿಲರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು 12 ಇಯರ್ಸ್ ಓಲ್ಡ್ ಸ್ಕಾಚ್ ವಿಸ್ಕಿ ಆಗಿರೋದ್ರಿಂದ ಒಂದೊಂದು ಡಿಸ್ಟಿಲರಿಯಿಂದ ಈ ಸಿಂಗಲ್ ಟನ್ 12 ಇಯರ್ಸ್ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾನಿವತ್ತು ತೊಗೊಂಬಂದಿರೋದು ಗ್ಲೆಂಡುಲ್ಯಾಂಡ್ ಡಿಸ್ಟಿಲರಿಯಿಂದ. ಇದು ಸಿಂಗಲ್ ಟನ್ 12 ಇಯರ್ಸು. ಇದರಲ್ಲೇ ತುಂಬಾ ವೇರಿಯಂಟ್ಗಳಿದೆ. ಹಾಗೆ ಇದರಲ್ಲಿದೆ ನೋಡಿ, ಗ್ಲೆಂಡುಲ್ಯಾಂಡ್ ಡಿಸ್ಟಿಲರೀಸ್ ಇದೆ, ಡಫ್ ಟೌನ್ ಡಿಸ್ಟಿಲರೀಸ್ ಇದೆ, ಕೆನೆಟ್ ಡಿಸ್ಟಿಲರೀಸ್ ಅಂತ ಹೇಳಿ 3-4 ಥರ ಡಿಸ್ಟಿಲರೀಸಿಂದ ಈ ಸಿಂಗಲ್ ಟನ್ 12 ಇಯರ್ಸ್ ಸ್ಕಾಚ್ ವಿಸ್ಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಈ ಬಾಟಲ್ ಡಿಸೈನ್ನ ನೀವು ನೋಡ್ಬೋದು, ತುಂಬಾ ಸ್ಲೀಕ್ ಆಗಿದೆ. ಯಾಕೆ ಅಂದರೆ ಇದನ್ನು ನೀವು ಹಳೆ ಕಾಲದಲ್ಲಿ ಫ್ಲಾಸ್ಕ್ ಅಂತ ಯೂಸ್ ಮಾಡ್ತಾಯಿದ್ರು. ಸೊ ಆ ಫ್ಲಾಸ್ಕ್ ಡಿಸೈನನ್ನು ಈ ಬಾಟಲಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ತುಂಬಾ ಸ್ಲೀಕ್ ಅನಿಸುತ್ತೆ. ಹಾಗೆ ಇದು ಬಂದು 1 ಲೀಟರ್ ಬಾಟಲ್ಲು ನಾನು ತಂದಿರೋದು. ಇದು ಬಂದು ನಮ್ಮ ಫ್ರೆಂಡು ತಗೊಳ್ಳಿ, ನಿಮಗೋಸ್ಕರ ಫಾರಿನ್ನಿಂದ ತಂದಿದ್ದೀವಿ, ರಿವ್ಯೂ ಮಾಡಿಬಿಟ್ಟು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆಗಲೇ ಸ್ವಲ್ಪ ಖಾಲಿ ಕೂಡ ಮಾಡಿದ್ದಾರೆ. ಸೊ ಇದನ್ನು ರಿವ್ಯೂ ಮಾಡಿ ಮತ್ತೆ ಅವರಿಗೆ ರಿಟರ್ನ್ ಮಾಡಬೇಕು. ಸ್ವಲ್ಪನೇ ಕಾಸ್ಟ್ಲಿ ಆಗುತ್ತೆ. ಒಂದು 7,000-8 ಸಾವಿರ ರೇಂಜಲ್ಲಿ ನಿಮಗೆ ಇಲ್ಲಿ ಬೆಂಗಳೂರು MRPನಲ್ಲಿ ಸಿಗುತ್ತೆ. ಸೊ 1 ಲೀಟರ್ ಬಾಟಲು ನೀವು ಡ್ಯೂಟಿ ಫ್ರೀನಲ್ಲಿ ಏನೋ ತೊಗೋತೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ 3,000-4 ಸಾವಿರದಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ 2-3 ಸಾವಿರ ನೀವು ಉಳಿಸ್ಬೋದು ಡ್ಯೂಟಿ ಫ್ರೀನಲ್ಲಿ ತೊಗೊಂಡ್ರೆ. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ ಇದರ ಟೇಸ್ಟ್ ಹೇಗಿದೆ ಅಂತ. ಫ್ರೆಂಡ್ಸ್, ಹಾಗೆ ಇದರಲ್ಲಿ ನಿಮಗೆ ಕಾರ್ಕ್ ಓಪನಿಂಗ್ ಕೊಟ್ಟಿರ್ತಾರೆ. ಸೊ ಈ ಥರ ಕಾರ್ಕ್ ಓಪನಿಂಗ್ ಇರುತ್ತೆ. ಸೊ ನೀವು ನೋಡ್ಬೋದು, ಬಾಟಲು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಂತ ಕಾಣ್ಬೋದು, ಬಟ್ ತುಂಬಾ ದೊಡ್ಡದಾಗಿದೆ. ಹಾಗೆ ವೆಯ್ಟು ಕೂಡ ಜಾಸ್ತಿ ಇದೆ. ಬನ್ನಿ ಒಂದು ತಟ್ಟಿ ಹಾಕ್ಕೊಂಡೇ ಬಿಡೋಣ. ಆ ಕಾರ್ಕಲ್ಲಿ ಕೂಡ ಆ ಸ್ಮೆಲ್ಲು ಹಾಗೆ ಇದೆ. ಫ್ರೆಂಡ್ಸ್, ನೀವು ನೋಡ್ಬೋದು, ಆಲ್ಮೋಸ್ಟ್ ನಿಮಗೆ ಇದರಲ್ಲಿ ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಅಂತಾರಲ್ಲ, ಸೊ ಅದೇ ಥರ ಇದೆ, ಗೋಲ್ಡನ್ ಯೆಲ್ಲೋಯಿಶ್ ಕಲರು. ಸೊ ಸ್ಮೆಲ್ ಮಾಡಿ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ನಿಮಗೆ ಸ್ಲೈಟಾಗಿ ಆ ಸ್ವೀಟಿ ಫ್ರೂಟಿ ನೋಟ್ಸ್ ಸ್ಮೆಲ್ ಬರುತ್ತೆ. ಸ್ಲೈಟಾಗಿ ನಿಮಗೆ ಆಲ್ಕೋಹಾಲ್ ಹಿಂಟ್ ಇರುತ್ತೆ. ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ. ಚೆಸ್. ಫ್ರೆಂಡ್ಸ್, ಕುಡಿತಾ ಇದ್ದರೆ ನಿಮಗೆ ಆ ಕ್ಯಾರಮಲ್ ಟೇಸ್ಟಿಂಗು, ಆ ಫ್ರೂಟಿ ನೋಟು ಮತ್ತು ಒಂದು ಸ್ಲೈಟಾಗಿ ಆಲ್ಕೋಹಾಲಿಕ್ ಪಂಚ್ ಕೊಡುತ್ತೆ. ಆಹಾ, ಏನು ಸ್ಮೂತಾಗಿ ಹೋಗುತ್ತೆ ಅಂದರೆ ಅಷ್ಟು ಸ್ಮೂತಾಗಿ ಹೋಗುತ್ತೆ. ಹಾಗೆ ಇದನ್ನು ಹೇಗಪ್ಪ ಕುಡಿಯೋದು ಅಂದರೆ ಆಲ್ಮೋಸ್ಟು ತುಂಬ ಜನ ಆನ್ ದಿ ರಾಕ್ಸೇ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಇದಕ್ಕೆ ನೀರು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರಲ್ಲ. ಇದು ಕುಡಿಯೋದಕ್ಕೇ ಡೈಲ್ಯೂಟ್ ಆಗಿದೆ. ನೀರೇನಾದ್ರು ಮಿಕ್ಸ್ ಮಾಡ್ತು ಅಂದರೆ ಇನ್ನೂ ಫುಲ್ ಡೈಲ್ಯೂಟ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಟೇಸ್ಟೇ ಸಿಗೋದಿಲ್ಲ, ಬರೀ ನೀರು ಕುಡ್ದಂಗೆ ಅನಿಸುತ್ತೆ. ಸೊ ಇದೆಲ್ಲ ಸ್ವಲ್ಪ ಸ್ಮೂತಾಗಿ, ಆಮೇಲೆ ತುಂಬಾ ಹಾರ್ಶ್ ಇರೋದಿಲ್ಲ. ಆ ಥರ ಇದೊಂದು ಸಿಂಗಲ್ ಮಾಲ್ಟ್ ವಿಸ್ಕಿಗಳಾಗಿರುತ್ತೆ. ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯಾರು ಎಂಟ್ರಿ ಲೆವೆಲಲ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಲ್ಲ, ಸೊ ಅವರು ಇದನ್ನು ತೊಗೊಂಡ್ರೆ ಅವ್ರಿಗೆ ಅನಿಸೋದಿಲ್ಲ. ಸೊ ಈ ಥರ ನಿಮಗೆ ಬೇರೆ ವಿಸ್ಕಿ ಮತ್ತು ಇದರಲ್ಲಿ ನಿಮಗೆ ಆಲ್ಕೋಹಾಲ್ ಹಿಂಟು, ಬರ್ನಿಂಗ್ ಸೆನ್ಸೇಷನ್ನು ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ಸಿಂಗಲ್ ಮಾಲ್ಟ್ ವಿಸ್ಕಿಗಳಲ್ಲಿ ಆ ಥರ ಏನೂ ಆಗೋದಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬಾ ಸ್ಮೂತಾಗಿರುತ್ತೆ. ಇದರಲ್ಲಿ ಸ್ಲೈಟಾಗಿ ಆ ಕ್ಯಾರಮಲ್ಲು ಮತ್ತು ಸ್ವೀಟ್ನೆಸ್ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಕಿಕ್ ಕೊಡುತ್ತೆ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ಸಿಂಗಲ್ ಟನ್ 12 ಇಯರ್ಸ್ ಸಿಂಗಲ್ ಮಾಲ್ಟ್ ಸ್ಕಾಚ್ ವಿಸ್ಕಿ? ತುಂಬ ಜನಕ್ಕೆ ಸ್ಕಾಚ್ ವಿಸ್ಕಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಸ್ಕಾಚ್ ವಿಸ್ಕಿನ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಯುನೀಕ್ ಆಗಿರೋ ಲಿಕ್ಕರ್ಸ್ನ ತಾನೇ ನಾನು ರಿವ್ಯೂ ಮಾಡೋದು. ಸೊ
ಅದಕ್ಕೆ ಒಂದು ಚರ್ಸ್. ನೀವೇನಾರು ಸಿಂಗಲ್ಟನ್ ಟ್ರೈ ಮಾಡಿದರೆ ಅದಕ್ಕೊಂದು ಲೈಕ್ ಹಾಕೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?